ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಕೀಯದ ಬಗ್ಗೆ ಒಂದು ಮಾತಿದೆ. ಪಾಲಿಟಿಕ್ಸ್ ಇಸ್ ಎ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತ. ಹಲವು ಸಂದರ್ಭದಲ್ಲಿ ರಾಜಕಾರಣಿಗಳು ಈ ಮಾತನ್ನ ಸಾಬೀತುಪಡಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಇಲ್ಲಿ ಕೃತಜ್ಞತೆ ಮತ್ತು ಕೃತಜ್ಞತೆಯ ನಡುವೆ ಅಂತಹ ವ್ಯತ್ಯಾಸನೇ ಇರಲ್ಲ. ಒಂದು ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಉಳಿದೆಲ್ಲ ಮೌಲ್ಯಗಳನ್ನು ಕೂಡ ಗಾಳಿಗೆ ತೂರುವ ಕಾಲಘಟ್ಟ ಇದು. ನೆನಪುಗಳೇ ಇರಲ್ವಾ ಇವರಿಗೆ? ಈ ಪ್ರಶ್ನೆ ಕೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಕೇಂದ್ರ ಸಚಿವರು ಆಗಿರುವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಹಾಸನದಲ್ಲಿ ನೀಡಿದ ಒಂದು ಹೇಳಿಕೆ. ಇದು ಶಾಕಿಂಗ್ ಆದಂತ ಹೇಳಿಕೆ ಅಥವಾ ಅದು ಅವರ ರಕ್ತದಲ್ಲೇ ಅದಿದೆಯಾ? ಯಾಕೆಂದ್ರೆ ಅವರು ರಕ್ತದ ಮಾತನಾಡಿದ್ದಾರೆ. ಯಾರ ಬಗ್ಗೆ ಮಾತನಾಡಿದ್ದಾರೆ ಅವರು? ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ರಕ್ತದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಅವರ ರಕ್ತದ ಬಗ್ಗೆಯೂ ಕೂಡ ಮಾತನಾಡಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನಿಮ್ಗೆ ಹೇಳ್ತೀನಿ, ನಂತರ ವಿಶ್ಲೇಷಣೆ ಮಾಡೋಣ. ಸೊ ಅವರು ಬಹಳ ಮುಖ್ಯವಾದ ಪ್ರಶ್ನೆ ಅವ್ರು ಕೇಳಿದ್ದು ಹಾಸನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ, ಸೋನಿಯಾ ಗಾಂಧಿ ನಮ್ಮ ದೇಶದವರ, ಅವರು ಮದುವೆಯಾಗಿ ನಮ್ಮ ದೇಶಕ್ಕೆ ಬಂದವರು, ಅವರ ನರಗಳಲ್ಲಿ ಹರಿಯುತ್ತಿರುವುದು ಭಾರತೀಯ ರಕ್ತ ಅಲ್ಲ, ಇಟಲಿಯ ರಕ್ತ ಅಲ್ಲವೇ? ರಕ್ತ ಭಾರತೀಯ ರಕ್ತ, ಇಟಲಿ ರಕ್ತ, ಅಮೆರಿಕ ರಕ್ತ, ಹಾಸನದ ರಕ್ತ, ಹೊಳೆ ನರಸೀಪುರದ ರಕ್ತ, ದಕ್ಷಿಣ ಕನ್ನಡದ ರಕ್ತ ಇದೆಯಾ? ಹಾಗೆ ಈ ರಕ್ತದ ಬಗ್ಗೆ ಮಾತನಾಡುವ ದುಷ್ಟತನ ಇದೆಯಲ್ಲ, ನಾನು ಇದನ್ನ ಕುಮಾರಸ್ವಾಮಿ ಅವರದ ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಈ ರೀತಿ ಇಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಇಳಿತಾರೆ. ಬಿಜೆಪಿಯ ಸಂಬಂಧ ಬೆಳೆಸಿದ ತಕ್ಷಣ ಈ ರೀತಿ ಮಾತನಾಡುವುದನ್ನ ಅವರು ರೂಢಿಸಿಕೊಳ್ತಾರೆ ಅಂತ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ ಇಸ್ ರಿಯಲಿ ಶಾಕಿಂಗ್ ಟು ಮೀ ಈ ಹೇಳಿಕೆಯನ್ನ ನೋಡಿದಾಗ. ಸೊ ನೋಡಿ, ಸೋನಿಯಾ ಗಾಂಧಿ ಅವರಿಂದ ಇನ್ನೇನು ನಿರೀಕ್ಷಿಸೋದಕ್ಕೆ ಸಾಧ್ಯ ಅಂತ ಇದನ್ನ ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಒಂದೇ ಮಾತರಂಗೆ ಸಂಬಂಧಪಟ್ಟ ಹಾಗೆ. ಸೊ ಆ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಕುರ್ಚಿತ ಅಂತ ಹೇಳಿದ್ರು ಅನ್ನೋದು ಒಂದು. ಎರಡನೇದ, ಕಾಂಗ್ರೆಸ್ ಮೊದಲಿಂದಲೂ ಕೂಡ ಒಂದೇ ಮಾತರಮ್ಮನ್ನ ಪೂರ್ಣ ಹೇಳೋದಕ್ಕೆ ಯಾವತ್ತೂ ಕೂಡ ಅದ್ರ ಕಾಂಗ್ರೆಸ್ನ ವಿರೋಧ ಇದೆ. ಅದೊಂದು ಸ್ಟ್ಯಾಂಡ್, ಅದಕ್ಕೂ ರಕ್ತಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ವಿಚಾರವನ್ನ ಮಾತನಾಡ್ತಾ ಹೇಳಿದಂತ ಇದು ಸೋನಿಯಾ ಗಾಂಧಿ ಅವರ ರಕ್ತ. ಸೋನಿಯಾ ಗಾಂಧಿಯವರ ಕಾಂಗ್ರೆಸ್ ಇದೆಯಲ್ಲ, ಅದರಿಂದಾಗೇನೆ ದೇವೇಗೌಡರು ಈ ದೇಶದ ಪ್ರಧಾನಿ ಆದದ್ದು, ಹಾಗೇನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದದ್ದು. ದೇವೇಗೌಡರು ಪ್ರಧಾನಿ ಆಗದಿದ್ರೆ ಅವರ ರಾಜಕೀಯ ಭವಿಷ್ಯ ಏನಾಗ್ತಿತ್ತು ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಆವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡದೇ ಇದ್ರೆ ಅವರು ಮುಖ್ಯಮಂತ್ರಿ ಆಗ್ತಿದ್ರು ಇಲ್ವೋ, ನಂತರ ಅವ್ರ ರಾಜಕೀಯ ಬದುಕು ಏನಾಗ್ತಿತ್ತು? ಕನಿಷ್ಠ ಒಂದು ಕೃತಜ್ಞತೆ ಅನ್ನೋದು ರಾಜಕಾರಣದಲ್ಲಿ ಇರ್ಬೇಕಲ್ವಾ? ಆ ಕೃತಜ್ಞತೆ ಕುಮಾರಸ್ವಾಮಿ ಅವರಲ್ಲಿ ಕಾಣ್ತಾ ಇಲ್ಲ ಈಗ. ಅದರ ಜೊತೆಗೆ ನಾನು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯನ್ನ ಇದ್ರ ಜೊತೆಗೆ ಹೇಳ್ತಾ ಇರೋದು, ಇವತ್ತು ಸೋನಿಯಾ ಗಾಂಧಿ ಅವರ ಬಗ್ಗೆ ಈ ರೀತಿ ಮಾತನಾಡುವ ಕುಮಾರಸ್ವಾಮಿ ಅವರು ನಾಳೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಬಗ್ಗೆನೂ ಈ ರೀತಿ ಮಾತನಾಡಲ್ಲ ಅಂತ ಹೇಳೋದು ಹೇಗೆ? ಇದನ್ನ ಊಸರವಳ್ಳಿ ಮನಸ್ಥಿತಿ ಅನ್ನೋಣವೇ, ಬಣ್ಣ ಬದಲಿಸುವುದು. ಊಸರವಳ್ಳಿ ಅಂದ್ರೆ ಬಣ್ಣ ಬದಲಿಸುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಜೊತೆ ಇವರ ಸಂಬಂಧ ಇದ್ದಂತ ಸಂದರ್ಭದಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ದೇಶ ಬಿಟ್ಟು ಓಡೋಗ್ತೀನಿ ಅಂತ ಹೇಳಿದ್ರು. ನಾನು ಮುಸ್ಲಿಂ ಅವರ ಕುಟುಂಬದಲ್ಲಿ ಮುಂದಿನ ಜನ್ಮ ಇದ್ರೆ ಹುಟ್ತೀನಿ ಅಂತ ಹೇಳಿದ್ರು. ಈಗ ಮುಂದಿನ ಜನ್ಮ ಇದ್ರೆ ಯಾರೋ RSS ಕಾರ್ಯಕರ್ತರ ಮನೆಯಲ್ಲಿ ಹುಟ್ತೀನಿ ಅಂತ ಹೇಳ್ಬೋದು. ಅಂದ್ರೆ ಈ ಟೋಪಿ ತಿರುಗಿ ಹಾಕುವುದಕ್ಕೆ ಇವ್ರಿಗೆ ಹೆಚ್ಚಿನ ಸಮಯನೇ ಬೇಕಾಗಿಲ್ಲ. ಸೊ ಇವರು ಇಡೀ ರಾಜಕೀಯ ಬದುಕಿನಲ್ಲಿ ಇಂಥ ಮನಸ್ಥಿತಿಯಲ್ಲಿ ಇದ್ರೆ ಮತ್ತೆ ಅವ್ರ ರಕ್ತದ ಬಗ್ಗೆ ಮಾತನಾಡೋಣ ಗೊತ್ತಿಲ್ಲ ನನಗೆ. ಸೊ ಈಗ ಈವರೆಗೆ ಕುಮಾರಸ್ವಾಮಿ ಹೇಳಿಕೆಗೂ ಕಾಂಗ್ರೆಸ್ ನಾಯಕರೆಲ್ಲ
ತೀವ್ರವಾಗಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ, ಒಬ್ಬ ಹತಾಶ ವ್ಯಕ್ತಿ ಅಂತ ಹೇಳಿದ್ದಾರೆ. ಸೊ ಇಷ್ಟಕ್ಕೆ ಇದು ನಿಲ್ಲುವ ವಿಚಾರ ಅಲ್ಲ. ವಾಟ್ ಐ ಬಿಲೀವ್, ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ದಟ್ ಈ ರೀತಿಯ ಹೇಳಿಕೆಗೆ ಅವರಿಂದ ಕ್ಷಮಾಪಣೆಗೆ ಒತ್ತಾಯ ಮಾಡಬೇಕು. ಅದರಂತೆ ಬಿಜೆಪಿ JDS ಸಂಬಂಧದ ಬಗ್ಗೆ ಇನ್ನೊಂದು ರೀತಿ ಪುನರ್ ಪರಿಶೀಲನೆ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಬಂದಿದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಕೃತಜ್ಞತೆ ಇಲ್ಲದ ಒಬ್ಬ ವ್ಯಕ್ತಿ ಇದಾರಲ್ಲ, ಅವ್ರಿಗೆ ಯಾವುದೇ ಸಂಬಂಧಗಳು ಕೂಡ ಮುಖ್ಯ ಆಗದೇ ಇಲ್ಲ. ಅವರು ರಾಜಕಾರಣದಲ್ಲಿ ಅಧಿಕಾರ ಕೇಂದ್ರಿತ, ಏನೇ ಆಗ್ಲಿ ನನಗೆ ಅಧಿಕಾರ ಬೇಕು ಅಷ್ಟೇ. ಅದರಿಂದ ಅವರ ಹೊಗಳಿಕೆಗೆ ತಗಳಿಕೆಗೆ ಯಾವುದೇ ಬೆಲೆ ಇರಲ್ಲ ಅಂತ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈ ಒಂದೇ ಮಾತರ ಏನಿದೆ, ಅದು ದೇಶಭಕ್ತಿ ಇನ್ನೊಂದರ ವಿಚಾರದಲ್ಲಿ ಗಲಾಟೆಗಳು ನಡೀತಿದೆ, ನಾನೇನಿಲ್ಲ ಅಂತ ಹೇಳಲ್ಲ. ಆದ್ರೆ ಒಂದೇ ಮಾತ್ರ ಮುಖ್ಯನೋ ಅಥವಾ ಜನಗಣಮನ ರಾಷ್ಟ್ರಗೀತೆ ಅದಿರ್ಬೇಕಾದ್ರೆ ಇನ್ನೊಂದು ಗೀತೆ ಬೇಕಿತ್ತೋ ಬೇಡವೋ, ಇದೆಲ್ಲ ಚರ್ಚೆ ಮಾಡ್ಬೇಕಾದ್ದು. ಯಾಕೆಂದ್ರೆ ನೀವು ಈಗ ಈ ಒಂದೇ ಮಾತರಂ ನೋಡಿ, ಒಂದೇ ಮಾತರಂ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಜನಗಣಮನ ಬಹುಬೇಗ ಅರ್ಥ ಆಗುತ್ತೆ ನಮ್ಗೆ. ಅದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಅದೊಂದು ವಿವಾದವನ್ನ ಸೃಷ್ಟಿ ಮಾಡಿದವ್ರು ಯಾರು ಅನ್ನೋದು ಬೇರೆ. ಆದ್ರೆ ಕುಮಾರಸ್ವಾಮಿ ಈ ಬಿಜೆಪಿ ಮತ್ತು JDS ರಾಜಕಾರಣ ಇದೆಯಲ್ಲ, ಅಲ್ಲಿ ತಮ್ಮದೇ ಆದ ರಾಷ್ಟ್ರೀಯ ರಾಜಕೀಯದ ಧ್ವನಿಯನ್ನ ಗಟ್ಟಿಗೊಳಿಸುವ ಯತ್ನವನ್ನು ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಅವರು ಇನ್ನೊಂದು ಮಾಡ್ತಾ ಇದ್ದಾರೆ. ಅವರ ಒಂದು ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಅವರು 2 edged sword ಅಂತ ಕೆಲಸ ಮಾಡ್ತಾರೆ, 2 ಅಲುಗಿನ ಕತ್ತಿ. ಅವರು ಈ ಕಾಂಗ್ರೆಸ್ನ ನೋಡಿ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರ ಒಳಗಿನ ಸಹನೆಯ ಕಟ್ಟೆ ಒಡೆದು ಹೋಗ್ಬಿಟ್ಟಿದೆ ಅಂತ. ಅದಕ್ಕೆ ಇವತ್ತು ಕೂಡ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಡದಿ ಯೋಜನೆ ಅದರ ವಿರುದ್ಧ ಅವ್ರು ಪ್ರತಿಭಟನೆ ಮಾಡಿದ್ರು. ಐ ಸಪೋರ್ಟ್ ದಟ್, ಅದು ಡಿಫ್ರೆಂಟ್. ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನೋದು ಹೇಳ್ಬೇಕು, ಅಂತ ಅಭಿವೃದ್ಧಿ ಅಗತ್ಯ ಇದೆಯಾ ಇಲ್ಲ ಅಂತ ನಾನು ಒಪ್ಪಲ್ಲ. ರೈತರ ಬದುಕನ್ನ ನಾಶಪಡಿಸಿ ಅವ್ರನ್ನ ಬೀದಿಗೆ ಹಾಕಿ ನಿಮ್ಗೆ ಯಾವ ಸೀಮೆ ಅಭಿವೃದ್ಧಿ ಮಾಡ್ತಿರ್ತೀವಿ, ಅದು ಡಿಫ್ರೆಂಟ್ ಇಶ್ಯೂ. ಆದ್ರೆ ಸೊ ಇವತ್ತು ಅವ್ರೇನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಅದು ಇದು ನಡೆಸಿದ್ರು, ಅದು ಅವ್ರ ಹಕ್ಕು, ವಿಷಯ. ಎಸ್, ಪ್ರತಿಭಟನೆ ಮಾಡಬೇಕು. ಆದ್ರೆ ಈ ವಿಚಾರವನ್ನ ಇಟ್ಟುಕೊಂಡು ಒಂದೆಡೆ ಕಾಂಗ್ರೆಸ್ನಲ್ಲಿರುವ ಅತೃಪ್ತರನ್ನ ಸೆಳೆಯುವ ಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಅಲ್ಲಿ ಯಾರ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವ್ರನ್ನ ತಮ್ಮ ಪಕ್ಷಕ್ಕೆ ಎಳೆಯೋದು ಮಾಡೋದು ಅದೊಂದು. ಇನ್ನೊಂದು ಕಡೆ ಅವರು ಬಿಜೆಪಿ ರಾಜ್ಯ ಘಟಕವನ್ನ ಇಂಡೈರೆಕ್ಟ್ಲಿ ಟೇಕ್ ಓವರ್ ಮಾಡುವ ಒಂದು ಬಹುದೊಡ್ಡ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ಒಂದು ನಾಳೆ ಏನೋ ರಾಜಕೀಯ ಪರಿಸ್ಥಿತಿ ಬದಲಾದ್ರೆ ಅವರು ಮೋದಿಯವರ ರಕ್ತದ ಬಗ್ಗೆನೂ ಮಾತನಾಡ್ತಾರೆ, ಹಾಗೇನೆ ಅಮಿತ್ ಶಾ ಅವರ ರಕ್ತದ ಬಗ್ಗೆನೂ ಮಾತನಾಡ್ತಾರೆ, ಹಾಗೆ RSS ನವರ ರಕ್ತದ ಬಗ್ಗೆನೂ ಮಾತನಾಡ್ತಾರೆ. ಈ ರಕ್ತದ ಬಗ್ಗೆ ಮಾತನಾಡುವ ಒಂದು ಚಟ ಅಂತ. ಅವ್ರ ರಕ್ತ ಏನು ಗೊತ್ತಿರ್ರಿ, ಅವ್ರ ರಕ್ತ ಏನು ಗೊತ್ತಿರಿ ಅಂತ. ರಕ್ತ ಅಷ್ಟೇನೆ, ರಕ್ತನೇ ಮನುಷ್ಯಂತ ಅಲ್ವಾ? ಸೊ ಅದನ್ನ ಮಾತನಾಡಬಹುದು ಅನ್ನೋದು ಒಂದು. ಇನ್ನೊಂದು, ಅವರು ಮಾಡ್ತಾ ಇರೋದು ಏನು ಅನ್ನೋದು, ಬಿಜೆಪಿಯ ಒಳಗಡೆ ಅವರು ಅಲ್ಲಿಯ ರಾಜಕಾರಣದಲ್ಲೇ ಕೈಯಾಡಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಘಟಕದಲ್ಲಿ ತಮಗೆ ಬೇಕಾದವರನ್ನ ಅಧ್ಯಕ್ಷರನ್ನ ನಾವು ಮಾಡಬೇಕು, ತಮ್ಮ ಚೇಲಾಗಳನ್ನ ಅಧ್ಯಕ್ಷರನ್ನ ಮಾಡುವ ಒಂದು ಯತ್ನವನ್ನ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ಮತ್ತು ಮೋದಿ ಬಿಜೆಪಿ ಅವರಿದಾರಲ್ಲ, ಅವರು ಕಾಂಗ್ರೆಸ್ ನಾಯಕರುಗಳಲ್ಲ. ಇವರಿಗೆ ಕಾಂಗ್ರೆಸ್ ಜೊತೆ ಸಂಬಂಧ ಇದ್ದಾಗ ಸೋನಿಯಾ ಗಾಂಧಿ ಅವರನ್ನ, ಈ ದೆಹಲಿ ನಾಯಕರನ್ನ ಹಿಡ್ಕೊಂಡು ಇಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಲೆಕ್ಕಕ್ಕೂ ಇಲ್ಲ ಅನ್ನೋ ರೀತಿ ವ್ಯವಹರಿಸ್ತಾ ಇದ್ರು. ಸದಾ ಹೋಗಿ ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊತಾ ಇದ್ರು. ಇವನ್ ಅವರ ಸರ್ಕಾರ ಬೀಳುವಂತ ಸ್ಥಿತಿ ಬಂದಾಗ DK ಶಿವಕುಮಾರ್ ಅವರು ಬಾಂಬೆಗೆ ಹೋಗಿ ಮುಂಬೈ ಹೋಟ್ಲಲ್ಲಿದ್ದ 17 ಶಾಸಕರನ್ನ ಕರೆದುಕೊಂಡು ಬರೋದಕ್ಕೆ ಅಷ್ಟಿಷ್ಟು ಪ್ರಯತ್ನ ಮಾಡಿಲ್ಲ. ಅಲ್ಲಿ ಮಳೆಯ ನಡುವೆ ನಿಂತಿದ್ರು, ಹೋಟೆಲ್ ಒಳಗೆ ಬಿಟ್ಟಿರ್ಲಿಲ್ಲ. ಎಟ್ ಎನಿ ಕಾಸ್ಟ್ ಈ ಸರ್ಕಾರ ಉಳಿಸ್ಬೇಕು ಅನ್ನೋದು DK ಶಿವಕುಮಾರ್ ಉದ್ದೇಶ ಆಗಿತ್ತು. ಆಗ ಇವರು ವಿದೇಶದಲ್ಲಿ ಕೂತಿದ್ರು, ಆಟ ನೋಡ್ತಾ ಇದ್ರು. ಇಷ್ಟು ತಮ್ಮ ಸರ್ಕಾರವನ್ನು ಉಳಿಸುವುದಕ್ಕೆ ಯತ್ನ ಮಾಡದಂತ ಈಗ DK ಶಿವಕುಮಾರ್ ಅವರಿಗೆ ಗೂಟ ಹೊಡೆಯೋದು ಹೇಗೆ ಮತ್ತು ಒಕ್ಕಲಿಗರ ಸಾಮ್ರಾಜ್ಯವನ್ನು ಇಟ್ಕೊಳ್ಳೋದು ಹೇಗೆ ಅನ್ನುವುದರಲ್ಲಿ ಅವರು ನಿರತರಾಗಿದ್ದಾರೆ. ಸೊ ಈಗ ಇವರ ಈ ಕಾರ್ಯ ಸೂಚಿ ಹೇಗಿದೆ ಅಂತಂದ್ರೆ, ಒಂದು, ಬಿಜೆಪಿ ರಾಜ್ಯ ಘಟಕದಲ್ಲಿ ತಮ್ಮ ಡಮ್ಮಿಯನ್ನ ಕೂಡಿಸ್ಬೇಕು ಅಂತ. ಅದನ್ನ ಮೊದಲು ಸೋಮಣ್ಣವ್ರನ್ನ ಹಿಡ್ಕೊಂಡು ಟ್ರೈ ಮಾಡಿದ್ರು,
ಸೋಮಣ್ಣಗೆ ಬೆನ್ನೆಲುಬಿಲ್ದ ಒಬ್ಬ ನಾಯಕ ಅವರು ಅಲ್ವಾ. ಅವ್ರದ್ದೇ ಆದ ಇದೇ ಇಲ್ಲ, ಅವ್ರ ಕ್ಷೇತ್ರದ ಎಲ್ಲ ಗೆದ್ಕೋತಾರೆ ಬಿಡ್ತಾರೆ. ಅವ್ರನ್ನ ಅಧ್ಯಕ್ಷರು ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು, ವರ್ಕೌಟ್ ಆಗಿಲ್ಲ. ಹಾಗೇನೆ ಬಿಜೆಪಿ ನಾಯಕರುಗಳಿಗೆ, ಮೋದಿಗೆ ಅಮಿತ್ ಶಾ ಅವ್ರ ಕ್ಯೂ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಡಕ್ಕೆ ಟ್ರೈ ಮಾಡಿದ್ರು, ವರ್ಕೌಟ್ ಆಗಿಲ್ಲ. ಈಗ ಇತ್ತೀಚೆಗೆ ದಟ್ ಬೊಮ್ಮಾಯಿ ಅವರನ್ನ ಹಾಗೇನೆ ನಿರಾಣಿ ಅವರನ್ನ ಹಿಡಿದುಕೊಂಡು ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕದ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರೇ ಅವರಿಗೆ ಹೆಲಿಕಾಪ್ಟರ್, ಸ್ಮಾಲ್ ವಿಮಾನದ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯ ಒಳಗಡೆ ಅವರು ಅಲ್ಲ, ಒಂದು ಅವರೆಲ್ಲರೂ ಒಗ್ಗಟ್ಟಾಗಿ ಇರಕೂಡುದು, ಅವರನ್ನ ಒಡಿಬೇಕು. ಸೊ ವಿಜೇಂದ್ರ ಅವರ ವಿರುದ್ಧ ಅವರ ಬಗ್ಗೆ ಅಸಹನೆ ಇರುವವರನ್ನ ಎತ್ತಿ ಕಟ್ಟುವ ಕೆಲಸವನ್ನು ಕೂಡ ಸಿಸ್ಟಮೆಟಿಕ್ ಆಗಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಪ್ರತಾಪ್ ಸಿಂಹ ಅಂದ್ರೆ ಬಹಳ ಇಷ್ಟ. ಯಾರ್ಯಾರು ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ತಾರೋ ಅವ್ರದ್ದೆಲ್ಲ ತಾವು ನಾಯಕರು ಅನ್ನುವ ಹಾಗೆ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಮೈತ್ರಿ ಇದೆ, ಇನ್ನೊಂದಿದೆ ಸರಿ, ಬಟ್ ಆಯಾ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅನ್ನೋದು. ಸೊ ಅದ್ರ ಜೊತೆಗೆ ಬಿಜೆಪಿ ಒಳಗಡೆ ಒಂದು ಗುಂಪನ್ನ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು, ಬೊಮ್ಮಾಯಿ ಅವರು, ಮುರುಗೇಶ್ ನಿರಾಣಿ ಅವರು, ಇವರೆಲ್ಲರೂ ಒಂದು ಸೈನ್ಯವನ್ನ ಸಿದ್ಧಪಡಿಸಿ ಬಿಜೆಪಿ ಒಳಗಡೆ ಹೊಡ್ಕೊಂಡು ಸಾಯ್ಬೇಕು, ಪರಸ್ಪರ ಹೊಡ್ಕೊಂಡು ಬಿಟ್ಟು ಅವ್ರು ಮುಗಿಸ್ಬಿಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಏನಾದರೂ ಮೈತ್ರಿ ಸರ್ಕಾರ ಬಂದ್ರೆ ತಾವು ಸುಲಭವಾಗಿ ಮುಖ್ಯಮಂತ್ರಿ ಆಗ್ಬೋದು ಮತ್ತು ಟಿಕೆಟ್ ಹಂಚಿಕೆಯಲ್ಲೇ ಆಟ ಆಡಬಹುದು. ತನಗೆ ಬೇಕಾದವರು ಇದ್ರೆ, ಆ ಅಧ್ಯಕ್ಷರಾಗಿದ್ರೆ ಟಿಕೆಟ್ ಹಂಚಿಕೆಯಲ್ಲಿ ತಾವು ಆಟ ಆಡಬಹುದು ಬಿಜೆಪಿಯಲ್ಲಿ ಅಂತ, ಅದು ಅವರ ಉದ್ದೇಶ ಅಂತ. ಅದ್ರ ಜೊತೆಗೆ ಇಂಡೈರೆಕ್ಟ್ಲಿ ಇಸ್ ಅಟ್ಯಾಕಿಂಗ್. ನೋಡಿ, ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಅದು ಏನು ಅಂತ ಅಂದ್ರೆ, ಒಂದು ನನ್ನನ್ನ ವಿರೋಧಿಸುವುದಿದ್ದರೆ ಬಹಿರಂಗವಾಗಿ ವಿರೋಧಿಸಿ ಅನ್ನುವ ಮಾತನ್ನ ಅವ್ರು ಹೇಳ್ತಾರೆ. ಯಾರಿಗೆ ಹೇಳ್ತಾ ಇರೋದು? ಬಿಜೆಪಿಯವ್ರಿಗೆ ಹೇಳ್ತಿದಾರ, ಯಡಿಯೂರಪ್ಪನವ್ರಿಗೆ ಹೇಳ್ತಿದ್ದಾರೆ, ವಿಜೇಂದ್ರ ಅವರಿಗೆ ಹೇಳ್ತಿದ್ದಾರೆ. ಸೊ ವಿಜೇಂದ್ರ ಯಡಿಯೂರಪ್ಪರ ಜೊತೆ ಅವ್ರಿಗೆ ಅಸಹನೆ ಇದ್ದೇ ಇದೆ. ಸೊ ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ ತುಂಬಾ ಸಹಜವಾದದ್ದು. ಅವರು ಜನನಾಯಕರೇ, ಅವರಿಗೆ ನೆನಪುಗಳಿವೆ. ಅಧಿಕಾರ ಹಂಚಿಕೆ ಪ್ರಶ್ನೆ ಬಂದಾಗ 2020 ಬಂದಾಗ ಅಧಿಕಾರವನ್ನ ಕೊಡದೆ ಮೋಸ ಮಾಡಿದ್ದಿದೆಯಲ್ಲ, ಅದನ್ನ ಸುಲಭವಾಗಿ ಯಡಿಯೂರಪ್ಪ ಮರೆಯಲ್ಲ. ಆದ್ರಿಂದ ಅವರು ದೆಹಲಿ ನಾಯಕರಿಗೆ ಹೇಳ್ತಾನೆ ಇದ್ದಾರೆ, ಈಸ್ ಎ ಡೇಂಜರಸ್ ಮ್ಯಾನ್. ಅಪ್ಪ ಮಗನ್ ನಂಬೇಡಿ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರ ನಂಬಿಕೆಗೆ ಅರ್ಹರಲ್ಲ ಅನ್ನೋ ಮಾತನ್ನ ಯಡಿಯೂರಪ್ಪ ಹೇಳಿ ಬಂದಿದ್ದಾರೆ. ಈಗಿನ ಲೇಟೆಸ್ಟ್ ನೋಡಿದ್ರೆ, ಅವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತನಾಡೋದು ನೋಡಿದ್ರೆ ಅದು ಹೌದು ಅಂತ ಇನ್ನೊಮ್ಮೆ ಪ್ರೂವ್ ಮಾಡಿದ್ದಾರೆ. ಕಾಂಗ್ರೆಸ್ ಟೀಕೆ ಮಾಡಲಿ, ಐ ನೋ ಅಬ್ಜೆಕ್ಷನ್. ಆದ್ರೆ ಸೋನಿಯಾ ಗಾಂಧಿ ಹೆಣ್ಮಕ್ಳು ಅವಳ ರಕ್ತದ ಬಗ್ಗೆ ಮಾತನಾಡ್ತಾರಲ್ಲ ಈ ಕಾಲಘಟ್ಟದಲ್ಲಿ, ಅಮೆರಿಕಾದಂತ ಮುಂದುವರಿದ ರಾಷ್ಟ್ರದಲ್ಲಿ, ಇಂಗ್ಲೆಂಡ್ ಅಂತ ರಾಷ್ಟ್ರದಲ್ಲಿ, ಯಾವುದೋ ದೇಶದ ಯಾವುದೋ ಮೂಲೆಯವರು ಪ್ರಧಾನಿ ಆಗ್ತಾರೆ, ಇನ್ನೊಂದು ಆಗ್ತಾರೆ, ರಕ್ತದ ಬಗ್ಗೆ ಮಾತನಾಡಲ್ಲ. ರಕ್ತದ ಬಗ್ಗೆ ಮಾತನಾಡುವರು ರಕ್ತ ಪಿಪಾಸುಗಳು ಮಾತ್ರ, ಕೋಮುವಾದಿಗಳು ಮಾತ್ರ, ಅಯೋಗ್ಯರು ಮಾತ್ರ ರಕ್ತದ ಬಗ್ಗೆ ಮಾತನಾಡ್ತಾರೆ, ಯೋಗ್ಯರು ಮಾತನಾಡಲ್ಲ. ಸೊ ಈಗ ಇಂಗ್ಲೆಂಡ್ ನಲ್ಲಿ ಭಾರತೀಯ ಮೂಲದವರು ಪ್ರಧಾನಿಯಾದ್ರು, ಸುನಕ್ ಅವರು ಆದ್ರು. ಹಾಗೇನೆ ನೀವು ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ಮೇಯರ್ ಭಾರತೀಯ ಮೂಲದವರು ನ್ಯೂಯಾರ್ಕ್ ಮೇಯರ್ ಆದ್ರು. ಯಾರು ಕೂಡ ನಿಮ್ ಮೂಲ ಯಾವುದು ಅಂತ ಕೇಳಲ್ಲ. ಮೂಲವನ್ನ ಕೆದಕೋದಿದೆಯಲ್ಲ, ಅದು ವೈದಿಕ ಪರಂಪರೆಯಿಂದ ಬಂದದ್ದು, ಶ್ರೇಷ್ಠತೆಯ ಭ್ರಮೆಯಿಂದ ಬಂದದ್ದು. ಈ ರಕ್ತ ಶ್ರೇಷ್ಠ, ಆ ರಕ್ತ ಶ್ರೇಷ್ಠ ಅಲ್ಲ ಅಲ್ವಾ. ಮನುಷ್ಯ ಸಂಬಂಧಗಳಿಗೆ ಅದು ಯಾವುದೂ ಇಲ್ಲ. ಕುಮಾರಸ್ವಾಮಿ ಯಾರ್ಯಾರನ್ನ ಸಂಬಂಧ ಬೆಳೆಸ್ಬೇಕಾದ್ರೆ ಅವ್ರ ರಕ್ತ ಯಾವುದು ಅಂತ ನೋಡ್ತಾರ? ಅವರ ಸ್ನೇಹಿತರಿರ್ಲಿ, ಸಂಬಂಧಿಕರಿರ್ಲಿ, ಇನ್ನೊಂದಿರ್ಲಿ, ರಕ್ತ ನೋಡಿ ಅವ್ರು ಮದುವೆ ಆಗಿದಾರ, ರಕ್ತ ನೋಡಿ ಸ್ನೇಹವನ್ನು ಬೆಳೆಸಿದಾರ? ಯಾವ ರಕ್ತ? ಸೊ ಇವರು ಒಟ್ಟಾರೆಯಾಗಿ ಕುಮಾರಸ್ವಾಮಿ ಈಗ ಒಂದು ಹತಾಶೆಯ ಅಂಚಿಗೆ ಹೋದಂತೆ ಕಾಣುತ್ತೆ. ಆದ್ರಿಂದ ಬಿಜೆಪಿಯ ಒಳಗಡೆ ತಮ್ಮದೇ ಆದ ಒಂದು ಟೀಮ್ ಅನ್ನ ಸೃಷ್ಟಿ ಮಾಡ್ಕೋಬೇಕು ಮತ್ತು ಆ ಟೀಮ್ ತನ್ನ ಪರವಾಗಿ ಕೆಲಸ ಮಾಡ್ತಾ ಇರಬೇಕು. ಆ ಟೀಮಿನ ಬೆಂಬಲದೊಂದಿಗೆ ತಾವು ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ಬಿಜೆಪಿ ಒಳಗಡೆ ಯಾರ್ಯಾರು ಪ್ರಬಲ ನಾಯಕರಿದ್ದಾರೋ ಅವರನ್ನ ಸಿಸ್ಟಮೆಟಿಕಲಿ ಅವ್ರನ್ನ ಸೈಡ್ ಲೈನ್ ಮಾಡಬೇಕು. ಬೋರ್ಡ್ ಇಲ್ದಿರುವ ನಾಯಕರನ್ನ ಮಾತ್ರ ಇಟ್ಕೋಬೇಕು. ಬೋರ್ಡ್ ಇರುವವ್ರು ಬಿಜೆಪಿಲಿ ಇರಬಾರ್ದು. ಯಾಕೆಂದ್ರೆ ಅವ್ರಿಗಿರುವ ಭಯ ಏನು ಅಂದ್ರೆ, ಈಗ ಯಾರೋ ಒಬ್ಬ ಪ್ರಬಲ ನಾಯಕರಿದ್ದಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ಯಡಿಯೂರಪ್ಪನೇ. ಸೊ ಅವರು ಆಕ್ಟಿವ್ ಆಗಿದ್ರೆ ನೀವು JDSಗೆ
ಒಂದು 40-50 ಸೀಟ್ ಮೇಲೆ ಕೊಡಲ್ಲ. ನೀವು 40, 45, 50 ಸೀಟ್ ಕೊಟ್ರೆ ಅದ್ರಲ್ಲಿ ಒಂದು 10-20 ಗೆದ್ದುಕೊಂಡು ನೀವು ಚೀಫ್ ಮಿನಿಸ್ಟರ್ ಹಾಕಾಗಲ್ಲ. ಆದ್ರೆ ಇವ್ರು ಯಾರು ಇವ್ರ ಮಾತು ಕೇಳ್ತಾರೆ ಅಂತವ್ರಿದ್ರೆ ಒಂದು 60, 70, 80 ಸೀಟ್ ತಗೋಬಿಟ್ಟು 50-60 ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ಬಿಜೆಪಿಯನ್ನ ದುರ್ಬಲಗೊಳಿಸ್ಬೇಕು. ರಾಜ್ಯ ಬಿಜೆಪಿಯನ್ನ ದುರ್ಬಲಗೊಳಿಸುವ ಒಂದು ಬಹುದೊಡ್ಡ ಹುನ್ನಾರ ಕುಮಾರಸ್ವಾಮಿ ಅವರ ನಡವಳಿಕೆಯಲ್ಲಿ ಕಾಣ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಮೊದಲ ಹೇಳಿದಂತ ಪ್ರಶ್ನೆ ಇದೆಯಲ್ಲ, ಸೋನಿಯಾ ಗಾಂಧಿ ಅವರ ರಕ್ತದ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಬೆನ್ನೆಲು ಬಿದೆಯೇ ಇಲ್ಲ ಗೊತ್ತಿಲ್ಲ. ಈ ಮಾತು ಕೇಳಿಸ್ಕೊಂಡು ಇದು ಅವರು ಹತಾಶೆಯಿಂದ ಹೇಳ್ತಾರೆ. ಸರಿಯಾಗಿ ಮಾತಾಡೋದ್ರು ಕಲ್ತ್ಕೊಳ್ರಿ. 100 ವರ್ಷದ ಪಕ್ಷ ನಿಮ್ದು, ನಿಮ್ಮ ನಾಯಕಿಯವರು ಅಲ್ವಾ? ಅವರು ಈ ದೇಶಕ್ಕೆ ಬಂದು ಪ್ರಧಾನಿ ಆಗಿಲ್ಲ ಕಣ್ರಿ. ಇಡೀ ಆ ಕುಟುಂಬವನ್ನು ಉಳಿಸೋದಕ್ಕೆ ಟ್ರೈ ಮಾಡಿದ್ರು. ಗಂಡನನ್ನ ಕಳ್ಕೊಂಡ್ರು, ಅತ್ತೆಯನ್ನ ಕಳ್ಕೊಂಡ್ರು, ಎಲ್ಲವನ್ನ ಕಳ್ಕೊಂಡ್ರು. ಪ್ರಧಾನಿ ದೇಶಕ್ಕೆ ಅತ್ಯುತ್ತಮ ಪ್ರಧಾನಿಯಾದಂತ ಮನಮೋಹನ್ ಸಿಂಗ್ ಅವ್ರನ್ನ ಕೊಟ್ರು. ಯಾವತ್ತೂ ಕೂಡ ಹೆಣ್ಮಗಳು ಅಧಿಕಾರಕ್ಕೆ ಆಸೆ ಆಗ್ಬೋದಾಗಿತ್ತು. ಶಿ ನೆವರ್ ಡಿಡ್ ದ್ಯಾಟ್. ಅಲ್ಲಿಂದ ಇಟಲಿಗೆ ಓಡೋಗ್ಬಿಡ್ಬೋದಾಗಿತ್ತು. ಆದ್ರೆ ಇಲ್ಲಿದ್ದು ಕುಟುಂಬವನ್ನ ಬೆಳೆಸಿದ್ರು. ಅವರ ರಕ್ತದ ಬಗ್ಗೆ ಮಾತನಾಡುವ ಈ ನಾಲಾಯಕ ರಾಜಕಾರಣಿಗಳಿದಾರಲ್ಲ, ಇವ್ರನ್ನ ಅಟ್ಲೀಸ್ಟ್ ಪ್ರಶ್ನಿಸೋ ಶಕ್ತಿ ಗಟ್ಟಿ ಧ್ವನಿ ಎಲ್ಲಾರು ಮಾತಾಡ್ಬೇಕಲ್ವಾ? ಮುಖ್ಯಮಂತ್ರಿಗಳು ಮಾತಾಡ್ಬೇಕು, ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕು, ಕೇಂದ್ರ ಸಚಿವರು ಇವ್ರು ಯಾವ್ದೋ ಮಾತನಾಡದೆ ಸಣ್ಣ ಪುಟ್ಟವ್ರು ನಾಲ್ಕು ಹೇಳಿಕೆ ಕೊಟ್ಕೊಂಡು ಆರ್ ಯು ಸಬ್ಸ್ಕ್ರೈಬಿಂಗ್ ಇಟ್? ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಪಕ್ಷದ ನಾಯಕಿ ಅನ್ನುವ ಕನಿಷ್ಠ ಕೃತಜ್ಞತೆ ಇಲ್ಲ ನಿಮ್ಗೆ. ಅವರಿಗಂತೂ ಕೃತಜ್ಞತೆ ಇಲ್ಲ. ಅಧಿಕಾರ ಇದ್ದಾಗ ಗ್ರೇಟು, ಅಧಿಕಾರ ಇಲ್ದಿದ್ದಾಗ ಅಪ್ಪ ಪ್ರೈಮ್ ಮಿನಿಸ್ಟರ್ ಆಗಿ ಸಂತೋಷ ಪಟ್ರು, ಮಗ ಸಿಎಂ ಆಗಿ ಸಂತೋಷ ಪಟ್ರು ಅಲ್ವಾ? ಅದರಲ್ಲಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ? ಅಂತವ್ರಿಗೆ ಅವಮಾನ ಮಾಡ್ಬೇಕಾದ್ರೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಶಕ್ತಿನೂ ಇಲ್ವಾ ಕಾಂಗ್ರೆಸ್ನವರಿಗೆ? ಸೊ ಇದು ಬಹಳ ಮುಖ್ಯವಾಗಿ ರಾಜಕೀಯ ಪಕ್ಷಕ್ಕೆ ಒಂದು ಎಚ್ಚರಿಕೆ ಗಂಟೆ. ಪಾಲಿಟಿಕ್ಸ್ ಇದೆ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್, ಅನುಮಾನ ಇಲ್ಲ. ರಾಜಕೀಯದಲ್ಲಿ ಕಾಯಂ ಸ್ನೇಹಿತರಾಗಲಿ ವೈರಿಗಳಾಗಲಿ ಇರಲ್ಲ ನಿಜ. ಆದ್ರೆ ರಾಜಕಾರಣಿಗಳು ಮನುಷ್ಯರಲ್ವಾ? ಮನುಷ್ಯನ ಮೂಲಭೂತವಾದ ಕೆಲವು ಗುಣಧರ್ಮಗಳಿರ್ತಾವಲ್ಲ, ಅದನ್ನ ಕಾಪಾಡ್ಕೊಂಡು ಬರ್ಬೇಕಲ್ವಾ? ಒಂದು ಕೃತಜ್ಞತೆ, ಒಂದು ಪ್ರೀತಿ. ಅಧಿಕಾರಕ್ಕಾಗಿ ಎಲ್ಲವನ್ನ ಬಿಟ್ಬಿಡ್ತೀರಿ, ಎಲ್ಲವನ್ನ ಮರ್ತು ಬಿಡ್ತೀರಿ ಅಂದ್ರೆ ಅಂತಹ ರಾಜಕಾರಣ ಯಾವುದೇ ದೇಶವನ್ನು ಉಳಿಸುತ್ತ? ಐ ಡೋಂಟ್ ಥಿಂಕ್ ಸೊ. ಅದರಿಂದ ಬಿಜೆಪಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ. ಅಮಿತ್ ಶಾ, ಮೋದಿ ತಕ್ಷಣ ಸೀರಿಯಸ್ ಆಗಿ ತಗೊಳ್ದಿದ್ರೆ ನಾಳೆ ಅವರಿಗೂ ಬಗ್ನಿಗೂಟ ಬೀಳುತ್ತೆ. ಇದೇ ಮಾತನ್ನ ಕುಮಾರಸ್ವಾಮಿಯನ್ನ ಇನ್ನೊಬ್ಬರು ಹೇಳ್ತಾರೆ. ಇವರೇ ಹೇಳ್ತಾರೆ, ಮೋದಿ ನನಗೆ ತಪ್ಪು ಗೊತ್ತಿಲ್ಲದೆ ನಾನು ಮೋದಿ ಅಮಿತ್ ಶಾ ಜೊತೆ ಹೋದೆ, ಅವರ ರಕ್ತ ಸರಿ ಇಲ್ಲ. ಮೋದಿ ರಕ್ತ ಒಂದ್ ರೀತಿ, ಇದು ಅದೆಲ್ಲೋ ಬೇರೆ ರಕ್ತ. ಅಮಿತ್ ಶಾ ಅವರೆಲ್ಲ ಜೈನರದು ಯಾವ್ದೋ ರಕ್ತ, ಅವ್ರಿಗೆ ರಕ್ತನೇ ಸರಿ ಇಲ್ಲ ಅಂತ ಹೇಳ್ತಿದ್ರೆ ಅವ್ರು ಕುಮಾರಸ್ವಾಮಿನೇ. ಹಿ ವಿಲ್ ಡೂ ದಟ್. ಆದ್ರಿಂದ ಬಿಜೆಪಿ ಈಗಲೇ ಎಚ್ಚರಗೊಳ್ದಿದ್ರೆ ಬಿಜೆಪಿಯನ್ನು ಕೂಡ ಅವರು ನಾಶ ಪಡಿಸ್ತಾರೆ, ಯಾವ ಅನುಮಾನ ಇಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.